ಅನೇಕ ಗುಲ್ಬರ್ಗ ಜನರು ಅನೇಕ ಬಂತಾರೆ, ಅವರಿಗೆ ಬಂದರೆ ಅನೇಕ ಕಲ್ಯಾಣ ಆಗಿದೆ, ಎಲ್ಲರಿಗೂ ಮಾರ್ಗದರ್ಶನ ಆಗಿದೆ. ನಾವು ಕಾರ್ಯಕ್ರಮ ಮಾಡ್ತೇವೆ. ಹ್ಯಾಂಗೆ ಮಾಡ್ಬೇಕು ಕಾರ್ಯಕ್ರಮ? ನಾನು ಪುಸ್ತಕ ತೊಗೊಂಡಿರೋ ಇದು ತೊಗೊಂಡಿರೋ ಅವತ್ತು ತೊಗೊಂಡಿರೋ ನ್ಯೂಸ್ ಕೊಡ್ಬೇಕು ನಾವು ಯಾರೇನು ಕೇಳಿಲ್ಲ. ಕಾರ್ಯಕ್ರಮ ಮಾಡೋದು ಮ್ಯಾನ್ ಪವರ್ ಇಷ್ಟು ಮಂದಿ ಇರ್ಬೇಕು ಅಷ್ಟು ಮಂದಿ ಇದ್ರೆ ಆಗ್ತದೆ. ಕಾಕವ್ರು ಹೇಳ್ತಾರೆ ನಾವು ಭಕ್ತಿ ಕಾಕವ್ರ ಶಕ್ತಿ ಇವೆರಡೇ. ನಾನು ಗುರು ಮೇಲೆ ಇದ್ದಂಥ ಭಕ್ತಿ ಅವರನ್ನು ಕೊಟ್ಟಂಥ ಶಕ್ತಿ ನಾನೇನು ಇದೆಲ್ಲ ಅನಿಸ್ತಿಲ್ಲ. ಕಾರ್ಯಕ್ರಮ ಮಾಡಬೇಕು ಯಾಕಂದ್ರೆ ನಾನು ಕಾಲು ಸುತ್ತಲೂ ಸರಿಯಾಗಿ ನಡೀಬೋದು. ನನ್ನ ಸ್ಥಿತಿ ನೋಡಬೇಕು. ಆದರೆ ಕಾಕವ್ರ ಶಕ್ತಿ ಮೇಲೆ ಓಡಾಡ್ತೀನಿ, ಕಾಕವ್ರ ಗಾಡಿ ಓಡಾಡ್ತೀನಿ, ಅವರಿರೋ ನನ್ನ ಶುಗರ್ ಈ ಕಾಲು 2015ಕ್ಕೆ ಹೋಗೋದಿತ್ತು. ಅದ್ರ ಕಾಕವ್ರ ಒಂದು ವಿಷಯ ಇವತ್ತು ನಾ ಕಾರ್ಯಕ್ರಮ ಮಾಡ್ತೀವಿ. ಈ ಒಂದು 2015 ಕಾರ್ಯಕ್ರಮ ಮಾಡ್ಬೇಕಂತಂದು ಈ ವರ್ಷ ನಾವೇ ಈ ಕಾರ್ಯಕ್ರಮ ವಿಶೇಷ ಅಲ್ಲ. 2010 ವಿಶ್ವದಾನ ಬರೀ ಕಾಕವ್ರು ಇಬ್ಬರೇ ಕರ್ಕೊಂಡಿದ್ದ, ಕಾಕವ್ರು ಒಂದೇ ಕಾರ್ಯಕ್ರಮ ಮಾಡಿದ್ದೆವು ನಾವು. ಈ 2010 ಕಾಕಾ ಮತ್ತು ಕಾಕವ್ರ ಸದ್ಗುರು ರಾಮದಾಸ್ ಸ್ವಾಮಿ ಇಬ್ಬರದ್ದು ಕಾರ್ಯಕ್ರಮ ನಾವು ಮಾಡಿದ್ದು. ಇದು ಕಲಬುರಗಿ ನಗರ ಆನಂದ ಇಬ್ಬರದ್ದು ಮಾಡಿದ್ದೇವೆ ಕಾರ್ಯಕ್ರಮ. ಕಾಕವ್ರ ಗುರುಗಳಂತ ಕನ್ನಡ ಶ್ರೀ ರಾಮದಾಸ್ ಸ್ವಾಮಿ ಅವರು ಬೇರೆ ಆಗಲಿಲ್ಲ. ನಮ್ಮ ಗುಲ್ಬರ್ಗದ ಯೂನಿವರ್ಸಿಟಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡಿ, ಅವ್ರ ಹೆಸರು ವಿಠಲ್ ಅವರು ಮ್ಯಾನೇಜರ್ ಕೆಲಸ ಮಾಡಿ ಕಾನೂನಲ್ಲಿ ಹೋಗಿ ಎನ್ ಕೃಷ್ಣಪ್ಪ ವಿಶ್ವದ ಶೋಧದಲ್ಲಿ ಹೋಗೋದು ಎಲ್ಲ ಸರ್ವಸಂದು ಪರಿತ್ಯಾಗ ಮಾಡಿ ಕಾನೂನಿನಲ್ಲಿ ಅವರು ದೇಹ ಅವರು ಶಿಷ್ಯರು ಅದನ್ನು ಕಾಕಲ್ಲ. गुरु की पहचान शिष्य से हो जाता है. काका गुरु की पहचान शिष्य से हो जाता है. स्वामी विवेकानंद रामकृष्ण परवा नमें बोलते. स्वामी विवेकानंद रामकृष्ण परवा साहब बोलते. अरुण काका ने स्वामी रामदास साहब बोलते. अरुण काका यार बोलता बदला शिष्य से बोलता. सेवकरम बोललेला शिष्य अरुण काका यार बोलता. ಯಾಕಂದ್ರೆ ಒಬ್ಬರೇ ಶಿಷ್ಯರು ನೂರಾರು ಮಂದಿ ಶಿಷ್ಯರು ಕಾರ್ಯ ಮಾಡೋದು ಒಬ್ಬರೇ. ಆ ಸೇವಕರಂ ಗುರುಜಿಯವರು ಕಾರ್ಯ ಮಾಡ್ತಿದ್ರು. ಅವರ ಕಾಕವ್ರು ಏನು ಮಾಡೋದು ಅದೇ ಮಾಡೋದು ಕೆಲಸ ಮಾಡಿಕೊಟ್ಟು ಈ ಕಾರ್ಯಕ್ರಮ ಮಾಡಬೇಕು. ಈ ವರ್ಷ ವಿಶೇಷ ಕಾರ್ಯಕ್ರಮ ಇದನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75 ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯ 75 ಅಮೃತ ಮಹೋತ್ಸವ ಉಂಟು. 75 ವರ್ಷ ಆಗಿದೆ. ಇದಕ್ಕೆ ಅಮೃತ ಮಹೋತ್ಸವ ಉಂಟು. ಪರಮಪೂಜ್ಯ ಸದ್ಗುರು ಶಿವಕುಮಾರ ಜನ್ಮ ಯಾವಾಗ 1940 ಸ್ವಾತಂತ್ರ್ಯ ದಿವಸ ಅವರು ಸುರವೇ ಅವರು ಜನ್ಮ ಅವ್ರನ್ನ ಅಮೃತ ಮಹೋತ್ಸವ. ಪರಮಪೂಜ್ಯ ಸದ್ಗುರು ಶಿವಕುಮಾರ ಅಮೃತ ಮಹೋತ್ಸವ ಮತ್ತು ಅವ್ರ ಗುರುಗಳು ಸನ್ಯಾಸ ಸ್ವೀಕಾರ ಮಾಡಿದ್ರು ಶತಮಾನೋತ್ಸವ. ಇದು ಏನಪ್ಪ ಅಂತಂದ್ರೆ ಡಿಸೆಂಬರ್ 27ಕ್ಕೆ ಪರಮಪೂಜ್ಯ ಸದ್ಗುರು ಶಿವಕುಮಾರ ಗುರುಗಳಾದಂಥ ಶ್ರೀ ರಾಮದಾಸ್ ಸ್ವಾಮಿ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ರು. ಅದರದ್ದು ಸಂವತ್ಸರ ಇದು. ಇವು ಮೂರು ಸಂಗಮ ಗುರುಜಿ ಅಂದರು. ಇದು ರಾಮದಾಸ್ ಅವರು ನಾನು ಇದು ಕೊಟ್ಟಾರೆ, ನನ್ನ ಮೇಲೆ ಕೊಟ್ಟಾರೆ ಹಾಕಿ ನಾವು 2 ವರ್ಷ ಕಾಕಾಜಿ ಕಾರ್ಯಕ್ರಮ ಮಾಡೇ ಮಾಡ್ತೇವೆ. ಅಲ್ಲಿ ಇರಲಿಲ್ಲ, ಬ್ಯಾಂಕ್ ಅವರೆಲ್ಲ ಇರಲಿಲ್ಲ, ಆದ್ರೂ ಮಾಡ್ಬೇಕಂತ ಇಚ್ಛಾ ಏನು ಮನುಷ್ಯರ ಆತ್ಮಿಕ ಇಚ್ಛೆ ಇರ್ತದೆ. ಆ ಇಚ್ಛೆನೇ ಕಾರ್ಯ ಮಾಡ್ತೀವಿ. ಆ ಇಚ್ಛೆ ಇರ್ತದ್ರೆ ಗುರು ಸ್ವತಃ ಬಂದು ಕಾರ್ಯ ಮಾಡಿಸ್ತಾರೆ. ನಾವು ನಮ್ಮ ಅವರಂಶ ಅವರೇ ಇರ್ತದೆ, ಅವರೇ ಬಂದು ಭಿಕ್ಷೆ ಬಿಡ್ತಾರೆ. ನಾವು ಬಿಡಲ್ಲ. ಜನ ನಮ್ಗೆ ಯಾಕೆ ಕೊಡ್ತದೆ? ಗುರುಗಳು ಇರ್ತಾರೆ, ನಮ್ಮ ಸಂಘ ತಂದು ಕೊಡ್ತಾರೆ. ನಾವು ಬಂದು ಯಾರು ಬಿಡಲ್ಲ, ರೂಪಾಯಿ ಯಾರು ಬಿಡಲ್ಲ. ಅಲ್ಲ ಅರುಣ್ ಕಾಕವ್ರು ನಮ್ಮ ಸರಿ ಇದ್ದಂತೂ ಕೂಡ ಎಲ್ಲರೂ ಕೊಡ್ತಾರೆ. ಇವಾಗ ನೂತನ ಆನಂದ ಸ್ವಲ್ಪ ಇವಾಗ ನಾವು ಕಾರ್ಯಕ್ರಮ ಮಾಡ್ಬೇಕಾಗ್ತದೆ. ಇವಾಗ ಗುಲ್ಬರ್ಗದ ಅದೇ ಇಲ್ಲ, ನಮ್ಮ ಟೈಮ್ ನಮ್ಮ ಊರಿಗೆ ಆಗಿಲ್ಲ. ಯಾಕಂದ್ರೆ ನಮ್ಮ ಅಷ್ಟು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರೇ ಯಾರೋ ಒಬ್ಬರೇ ಸಿಗ್ತಾರೆ ವರ್ಷ. ಈ ಸಲ ಎರಡು ವರ್ಷ ನಾವು ನಮ್ಮ ಅಶೋಕ್ ಗೋಲ್ಡೆ ಅವರು ನಾವು ಒಬ್ಬರೇ ಓಡಾಡೋರು. ಅವ್ರು ಮನೆ ಫ್ಯಾಕ್ಟ್ರಿ ಇವು ಎರಡೇ ಇಷ್ಟೇ. ಏನು ಬೇಕಾಗ್ತದೆ ಒಬ್ಬರೇ ಫ್ಯಾಕ್ಟ್ರಿ ಹೋಗೋದು, ಏನು ಬೇಕಾದ್ರೆ ಚಾಪ್ ಹೋಗೋದು ಮಾಡೋದು ಅಷ್ಟೇ. ಇದಿಷ್ಟರ ಮೇಲೆ ನಾವು ಈ ಕಾರ್ಯಕ್ರಮ ಓಡಾಡ್ಕೊಂಡು ಬಂದೆವು. ಇವತ್ತು 2 ದಿವಸದ ಅನ್ನದಾನ ಏನಾಗ್ತದೆ ಖರ್ಚ ನಾವೇನಿದೆವು ಸ್ಟೋರ್ ಮಾಲ್ ಸ್ಟೋರ್ ವೆಂಕಟೇಶ್ ಜನ ಹೋಗ್ತಿದ್ದೆವು. 2 ದಿನದ್ದು ಅನ್ನದಾನ ದಿಸ್ಕೊಟ್ಟ ಅಲ್ಲಿಗೆ ಎಷ್ಟಾಗ್ತದೆ ಹೇಳಿರ್ತೀವಿ. 50,000 ಹಾಕೊಂಡು ಹೇಳ್ಬಿಟ್ಟು 2 ದಿವಸ ಅನ್ನದಾನ 500 ಮಂದಿ ಒಬ್ಬದ 50,000 ಹಾಕೊಂಡು ಎಲ್ಲಿತರ ನಡೆಸುತ್ತೆ. ನಮಗೆ ಗುರು ಜೋಡಿ ಕೊಟ್ಟರೆ ನಾವು ಜೋಡಿ ಕೊಟ್ಟರೆ ಜೋಡಿ ಓಡಾಡೋ ಕೆಲಸ ಮಾಡ್ತಿದ್ದೆ. ಜೋಡಿದಾಗ ತಾಕತ್ತು ಇರಲಿಲ್ಲ. ಜೋಡಿ ಆಗಲ್ಲ. ದತ್ತನ ಬಳಿ 3 ಜೋಡಿ ಒಂದು ಪಾಲಿತ ಇವೆ ಒಂದು ಪಾಲಿಕೆ ಇವು 3 ಮನುಷ್ಯರಲ್ಲಿ ಯಾವ್ಯಾವ ಬಿಡ್ತಾರೆ. ಅವ್ರು ಸಿಗ ಮಾಡಿ ಇಷ್ಟ ಅವು ಹೊಸ ನಮಸ್ಕಾರ ಯಾವಾಗ ಓಡಾಡ್ತಾರೆ. ಇದು ಗುರು ಕೃಪಾದ 10 ವರ್ಷ 15 ವರ್ಷ ಏನಾದ್ರು ಸಿಕ್ತು. ನನಗೇನು ಸಿಕ್ಕಿದ್ದು ನಿಮಗೇನು ಗೊತ್ತಾಗ್ತದೆ. ನೀವು ನನ್ನ ಒಳ್ಳೆದ್ರೆ ನನಗೇನು ಸಿಕ್ಕಿದ್ದು ನಾನು ಸಕ್ಕರೆ ಸಿಹಿ ಸಿಹಿ ಅದೇ ಅದೇ ಹೇಳ್ತಾನೆ ಬಾಯಿಗೆ ಬೆಳೆ ಹೆಂಗಾಗಿರ್ತದೆ ಹೆಂಗೆ ಹೇಳಿ ಅದು ಮುಂದಾಗಿ ನಾವು ಸಿಹಿ ಆಗಿದೆ ಯಾಕೆ ವಿಷಯ ಗೊತ್ತಾಗ. ಆಗ ನಾವು ನಮ್ಮ ಸೇವೆ ಮಾಡೋದು ಕೊಡ್ತಾರೆ.
ಓಡಾಡೋದು ಎಲ್ಲ ಅನ್ನದಾನ ಹೆಂಗೆ ಮಾಡ್ಬೇಕು ಓಡಾಡೋದು ಯಾರು ಅಕ್ಕಿ ಕೊಟ್ಟರು ಯಾರು ಬೇಳೆ ಕೊಟ್ಟರು ಸಕ್ಕರೆ ಕೊಟ್ಟರು ತುಪ್ಪ ಕೊಟ್ಟರು ಯಾರು ಎಳ್ಳು ಕೊಟ್ಟರು ಎಲ್ಲ ಕೊಟ್ಟರು ಕಂಡ ಕೊಟ್ಟರು ಉಪ್ಪು ಸುತ್ತ ಕೊಟ್ಟರು ಕಾರ್ಪೊರೇಟ್ ಸುತ್ತ ಕೊಟ್ಟರು ಎಲ್ಲ ಕೊಟ್ಟರು ನಾವೇನು ಇದೇ ಮಾಡಿಲ್ಲ ಇದು ಏನಿಲ್ಲ ಇರೋ ಶಕ್ತಿ ಇರೋ ಕೃಪ ಅದಕ್ಕೆ ಅಂತ ಸೇವಾ ಮಾಡಬೇಕು ಕಾಕೋರು ಸೇವಾ ಧರ್ಮ ಸ್ಥಾಪನೆ ಮಾಡ್ಯಾರ ಯಾವ ಧರ್ಮ ಬೇಡ ಯಾವ ಧರ್ಮದಾಗ ಹೇಳಿಲ್ಲ ಸೇವಾ ಧರ್ಮ ಯಾವ ಧರ್ಮದಾಗ ಸೇವಾ ಮಾಡೋದು ಹೇಳಿಲ್ಲ ನೀವು ಯಾವುದೇ ಧರ್ಮ ಅದರಲ್ಲಿ ನೀವು ಸೇವಾ ಮಾಡೋದು ಹೇಳಿಲ್ಲ ಡಾಕ್ಟರ್ಗಳು ನಾವು ಡಾಕ್ಟರ್ಗೆ ಹೋಗ್ತಾರೆ ನೋಡ್ತಾರೆ ಇಲ್ವ ಯಾರು ಆಪರೇಷನ್ ಮಾಡೋದು ನೋಡ್ತಾರೆ ನಮ್ಮ ಸೇವಾ ಸತ್ಯವಾದ ಮಾಡ್ತೀವಿ ನಮ್ಮ ಸೇವಾ ಧರ್ಮ ನೋಡೋದು ಪರಪೂಜ ಗುರು ಸ್ಥಾಪನೆ ಮಾಡೋದು ಧರ್ಮ ಸೇವಾ ಆ ಸೇವಾ ಧರ್ಮ ನಮಗೆ ಏನು ಕೊಡ್ತಾರೆ ಕಾಕೋರು ಅವ್ರ ಗುರುಗಳವರಿಗೆ ರಾಮಸ್ವಾಮಿ ಕೊಟ್ಟರು ಅವ್ರು ತಮ್ಮ ಗುರುವಿನ ಕಾರ್ಯ ಮಾಡಿ ಅವ್ರು ದೇವತೆ ಕೊಡೋದು ನಮಗೆ ಏನು ಕೊಟ್ಟರೆ ನಾವು ಗುರು ಕಾಕೋರು ನಮ್ಗೆ ಏನು ಕೊಟ್ಟರೆ ನಾಮಸ್ಮರಣ ಮಾಡಿರಿ ಸೇವಾ ಧರ್ಮ ಮಾಡಿರಿ ಮಂದಿ ವಿಚಾರ ಮಾಡಿದ್ರು ಎರಡನೇದು ವಿಚಾರ ಮಾಡಿದ್ರು ಎರಡನೇದು ಕಷ್ಟ ನಿವಾರಣೆ ಮಾಡಿದ್ರು ಹೋಗ್ರಿ ಇಲ್ಲದ ಭಗವಂತ ಅಂತ ಹೇಳಿ ಕೂತಾರೆ ನಮ್ಮ ಗುರುಗಳು ಕೂತಾರೆ ಹೋಗಿ ನೀವು ಹೋಗಿ ಹೇಳ್ರಿ ನಿಮ್ಗೆ ಏನು ಕಷ್ಟ ಅದ ಕೇಳ್ರಿ ಅವ್ರು ನಿಮ್ಗೆ ಏನು ಸಮಸ್ಯೆ ಅದ ಹೇಳ್ರಿ ಆ ಸಮಸ್ಯೆ ಪ್ರಕಾರ ನಮ್ಮ ಬರೀ ಆಗಿಲ್ಲ ನಾ ಇದ್ದೀನಿ ಸಮಸ್ಯೆ ಎಲ್ಲ ಗುರುಗಳು ಹೇಳ್ತಾರೆ ಅದು ಮಾಡಿ ಪೂಜಾ ಮಾಡಿ ಪುರಸ್ಕಾರ ಮಾಡಿ ಶ್ಲೋಕ ಓದಿ ಸಂಸ್ಕೃತ ಓದಿ ಪುರಾಣ ಓದಿ ಎಲ್ಲ ಓದಿ ನಿಮ್ಗೆ ಶುರು ಆಗ್ತಂತ ಹೇಳ್ತಾರೆ ನಿಮ್ಗೆ ಏನೇ ಪ್ರಶ್ನೆ ಆಗಿದ್ರು ಬರಲಿ ದೂರ ಮಾಡ್ತೀನಿ ಬರೋಕ್ಕೆ ಯಾವಾಗಿಲ್ಲ ಪರಪೂಜ ಸದ್ಗುರು ಸೇವಕರು ಈ 3 ವರ್ಷದ ಸ್ವತಃ ಹೇಳ್ತಿದ್ರು ನೀವು ಏನು ಕಷ್ಟ ಇದ್ರು ಬರಬೇಕಲ್ಲ ಪರಿಹಾರ ಮಾಡಿ ಇದು ಯಾರೋ ಗುರುಗಳಿದಾರಲ್ಲ ಅದಕ್ಕೆ ಹಾಕೋದಿಲ್ಲ ಅದಕ್ಕೆ ಅವರು ಹಾಕೋರಿಗೆ 3 ವರ್ಷ ದೊಡ್ಡ ಮಾಸ ನಂತರ ಅವರ ಉಪಾದಿನ ನಾವು ಏನು ಮಾಡಿದ್ವಿ ಅಂತ ಎಲ್ಲ ಕಡೆ ಸಿಕ್ತು ಕೆಟ್ಟ ಖರ್ಚು ಆ ಖರ್ಚು ಮಾಡಿ ಎಲ್ಲರೂ ಸಿಕ್ತು ಎಲ್ಲ ಇದು ಕಾರ್ಯಕ್ರಮ ಇದ್ದೇ ಇದ್ದು ನಾವು ಕಾರ್ಯಕ್ರಮ ಎಲ್ಲ ಸಹಕಾರ ನಮ್ಮಲ್ಲಿ ಗುರುಗಳ 4 ಮಂದಿ ಮಾಡಿದ 10 ಮಂದಿ ಮಾಡಿದ ಹಾವು ಮಾಡಿದ್ರೆ ಎಲ್ಲರೂ ಬಂದು ಇವತ್ತು ಅರುಳು ಕಾಪಿಗಳು ಹೋಗಿರೋ ಯಾರು ಬಿಟ್ಟು ಯಾರು ಬಿಟ್ಟಿದ್ರೆ ಯಾರು ಯಾರು ಇದು ಮಾಡಿಲ್ಲ ಇಂಥ ಒಂದು ಪರಿಸ್ಥಿತಿ ನಾವು ಗುರುಜಿಗಂತ ಅಕ್ಕಲ್ಲಿ ನಾವು ಗುರುಜಿ ನಾವು ಮಾಡ್ತೀವಿ ಹೆಂಗ ನಾವು ಕಾರ್ಯಕ್ರಮ ಮಾಡಿದ್ರೆ ಸದ್ಗುರು ಎರಡು ಕಾರ್ಯಕ್ರಮ ಮಾಡ್ತೀವಿ 23 ಆ್ಯಕ್ಚುಲಿ ಕಾರ್ಯಕ್ರಮ ಫೆಬ್ರವರಿದಾಗ ಆಗುತ್ತೆ 23/2 ಫೆಬ್ರವರಿ ಆಗುತ್ತೆ ಈ 2 ವರ್ಷದ ನಾವು ಬೆನ್ನ ಮಹಾಮಾರಿ ಬಿಡೋಣ ಎಲ್ಲರೂ ಅದು ಕೋವಿಡ್ ಬಂತು ಅದು ಬಂತು ವೀಕೆಂಡ್ ಹಾಕೋದು ಹ್ಯಾಂಗ್ ಮಾಡೋ ಕಾರ್ಯಕ್ರಮ ನಾವು ಮುಂದೆ ಮಾಡಿದ್ವಿ ಪೋಸ್ಟ್ಪೋನ್ ಮಾಡಿದ್ವಿ ಇಂಥ ಒಂದು ಪ್ರತಿಕೂಲ ಪರಿಸ್ಥಿತಿ ಬಂತು ಅಷ್ಟರಾಗಿ ನಮ್ಮದು ತಂದೆಯವರು ನಮ್ಮ ತಂದೆ ಸರಳಾಶಿ ಆದರು ಇವೆಲ್ಲ ಎಂಥ ಪರಿಸ್ಥಿತಿ ಪರಿಪಾಲನೆ ಹೆಂಗೆ ಮಾಡಬೇಕಾಗಿತ್ತು ನಮ್ಮ ಮನಸ್ಥಿತಿ ಕಳ್ಕೊಬೇಕಾಗಿತ್ತು ಮನಸ್ಥಿತಿ ಕಳ್ಕೊಬೇಕು ಏನಪ್ಪ ಎಷ್ಟೆಲ್ಲ ಭಾಳ ಮಂದಿ ಕೊಡೋರಾಗ ಅದು ನಾನು ಕೊಡಲಿಲ್ಲ ಗುರುಜಿ ವಚನ ಕೊಟ್ಟಿನ ಮಾಡಬೇಕು ಕಾಕಾಜಿ ವಚನ ಕೊಟ್ಟಿನ ಮಾಡಬೇಕು ಆಯ್ತು ನಾವೊಂದು ನೋಡ್ರಿ ಹ್ಯಾಂಗೆ ಎಷ್ಟೊತ್ತು ನಡ್ರಿ ಹೋಗೋಣ ನಾವು ಬಿಡ್ತೀವಿ ನಾವು ಒಳ್ಳೆ ಕಾರ್ಯಕ್ರಮ ಮಾಡೋಣ ಸಾಕು ಒಬ್ಬರು ಸಿಕ್ಕರು 2 ಸಿಕ್ಕರು 4 ಮಂದಿ ಸಿಕ್ಕರು ಯಾರೇ ಸಿಗಲಿ ಶಕ್ತಿ ಕೊಡೋದು ಅವರೇ ಎಲ್ಲರಿಗೆ ಆಯ್ತು ಕೊಟ್ಟು ಓಡಾಡಿದು ಕಾರ್ಯಕ್ರಮ ಆಯಿತು ಯಶಸ್ವಿ ಆಯಿತು ಅದ್ರ ನಾವು ಇನ್ನೂ ಒಂದೇ ತಾತ್ಪರ್ಯ ಏನಪ್ಪ ಅಂತಂದ್ರೆ ಗುರುವಿನ ಭಕ್ತಿ ಗುರುವಿನ ಆಜ್ಞೆ ಗುರುವಿನ ನಾಮಸ್ಮರಣೆ ಗುರು ಮಾಡ್ಕೊಂಡು ಆ ಮನುಷ್ಯ ಏನು ಕಡಿಮೆ ಮಾಡೋದು ಏನು ಬೇಡಾದ ಕಾರ್ಯ ಹೋಗ್ತದೆ ಅಂತ ಒಂದು ಕಾರ್ಯಕ್ರಮ ನಾವು ಗಣೇಶನಲ್ಲಿ ಗಣೇಶನಲ್ಲಿ ಹೊಸಾಗಿಲ್ಲ ಇನ್ನೂ 10 ವರ್ಷ ಹಿಂದೆ ಕಾಕೋರ ಉಪವಾಸ ನಡೀತಿದ್ವಿ ಈ ಜಾಗ ಈ ಏರಿಯಾದ ಉಪವಾಸ ನಡೀತಿತ್ತು ಅದಕ್ಕೆ ಕಾಕೋರು ಕೊಟ್ಟಾರೆ ಮಾಡ್ಬೇಕು ಇಲ್ಲ ರಾಮರಕ್ಷಾ ಯಜ್ಞ ಹನುಮಂತರುಗಳೇ ಮಾಡ್ತಾರೆ ಚಲೋ ಗುರುಗಳು ಅದಕ್ಕೆ ಈಗ ಒಂದು ಸ್ವಲ್ಪ ಸ್ಪೆಷಲ್ ಜಾಗ ಅಂತ ನಾವು ಮಾಡಿದ್ವಿ ಈಗ ವ್ಯವಸ್ಥಿತವಾಗಿ ಎಲ್ಲ ಇವತ್ತು ಏನಿರೋದು 60 ಮಂದಿ ಇವತ್ತು ಯಜ್ಞದ ಭಾಗವಹಿಸ್ತಾರೆ ಆನಂದಾಶ್ರಮ ಗುರುಗಳ 60 ಮಂದಿ ಇವತ್ತು ಯಜ್ಞ ಭಾಗವಹಿಸ್ತಾರೆ ನಾವು ಮಿನಿಮಮ್ ಹೇಳಿದ್ರೆ 5 ಟೈಮ್ ಫೋನ್ ಮಾಡ್ತಾರೆ ನಾವು ನಾನು ಕೊಡ್ತಿದ್ರೆ ನೀರು ಕೊಡ್ತೀವಿ ನಾನು ಹ್ಯಾಂಗೆ ಕೊಡಿಸ್ಬೇಕು ನಾವು ಮನೆ ಮನೇಲಿ ಒಂದು ವಿಶೇಷ ಯಾಕೆ ನಾವು ಕೊಡ್ತಿದ್ದೀವಿ ನಮಗೇನಿದ್ರೆ ನಿಮ್ಮ ಕಲ್ಯಾಣ ಸಭೆ ಹೆಂಗೆ ಕೊಡ್ತೇವೆ ರಾಮರಕ್ಷಾ ಏನು ಮಾಡೋದು ನಿಮ್ಮ ಕಲ್ಯಾಣ ನಮ್ದೇನಾಗಲ್ಲ ನಿಮ್ಮದೇ ಕಲ್ಯಾಣ ಸಭೆ ನಾವು ಕೊಡ್ತೇವೆ ನಿಮ್ಮಲ್ಲಿ ಹೋಗಿ ಹೇಳೋದು ನಿಮ್ಮಲ್ಲಿ ಮಾಡಿದ್ವಿ 60 ಮಂದಿ ಕೂತ್ರೆ ಯಜ್ಞ ಹಾಕ್ಕೊಟ್ಟು ಇದರಿಂದ ಇದು ಫಲ ಸಿಕ್ತು ಸೇವಾ ಕಾಕಾಂತರು काम करे तो पैसा मिलते पगार मिलते मगर सेवा मिले तो पगार नहीं मिलते कृपा मिलती सेवा करे तो कृपा मिलते कुछ फल नहीं मिलते सेवा करने वाला फल नहीं ये नहीं वो वाले मिलते सेवा करे तो फल मिलते कृपा मिलते एक बार कृपा हो गया ना सब मिलते उसको बेटे बेटे सब मिलते इसलिए सेवा बहुत बड़ा है गुरु की सेवा गुरु चरण और आचरण दोनों पकड़ के रहना मेरे पास चरण नहीं है काका जी वो चरण हर चरण लेके क्या करना है उसका आचरण भी करना है चरण जब देता है उसका आचरण भी देता है वो आचरण भी पालन करना है चरण और आचरण दोनों पालन करके गुरु जी का सेवा गुरु जी का प्रकार प्रचार गुरु जी का ये करने का और लोग अपना काका जी क्या रोज बैठे बैठे 24,000 लोगों का चिंतन करते थे काका जी 1 तास में हम क्या करते थे हम नहीं काका जी सोते थे नहीं कल्याण
के लिए चिंतन करते थे। एक तास में 1000 लोगों का कल्याण के लिए चिंतन करते थे। आज आगे में कौन आ गए, उनका क्या क्या है, उनका प्रश्न क्या है, उनका ये है, ऐसा चिंतन करते थे, उनका कैसा सॉल्व करना, ये बैठ के काका जी चिंतन करते थे। ये चिंतन करते करते काका जी ने लोक कल्याण के लिए बंधन मुक्त हो गए है। काका जी बंधन बोले तो बंधन है तो कुछ नहीं करते काका जी, सब तरफ जाने को नहीं आता, इधर ही आनंद आश्रम में बैठा पड़ता, इसलिए बंधन मुक्त हो गया। अभी सूक्ष्म रूप में अभी अपना कहाँ भी जा सकते, आप स्मरण तो आपके घर में भी आते, अब काका जी स्मरण करो, नमस्कार करो, काका जी मेरा काम है बोलो, बरोबर नहीं हो रहा तो देखो आप ऐसा है, ऐसा काका जी स्मरण मारते संतुष्ट स्मरण करे तो संतुष्ट हो जाएगा। आप स्मरण नहीं करते, प्रार्थना नहीं करते, प्रार्थना कर ಮಾಡಿದ್ರೆ ಎಲ್ಲ ಸಿಗ್ತದೆ ನಿಮಗೆ ಅಂತ ಹಾಕೋದು ಹೇಳ್ತಾರೆ. ಅದಕ್ಕಾಗಿ ಒಂದು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಪರಮಪೂಜ್ಯ ಸದ್ಗುರು ಶ್ರೀ ಕಾಕ ಮತ್ತು ರಾಧಾ ಸ್ವಾಮಿಯವರು ಎರಡರೂ ಅನುಪಮ ಸಂಗಮ ಇದು ಸಿಕ್ಕದ, ಇದು ಕರ್ಪೂರಿ ನಗರದ ಭಾಗ್ಯದ, ಇದು ನಮ್ಮ ಭಾಗ್ಯದ, ಈ ಒಂದು ಭಾಗ್ಯದಾಗ ನಾವು ಇದು ಮಾಡಿದ್ದೀವಿ. ಅದಕ್ಕೆ ಈ ರೀತಿ ನಾವು ಸಹಕಾರ ಕೊಡ್ಬೋದಾದ್ರೆ ನಾವು ಇದು ಮಾಡ್ಕೊತ ಹೋಗ್ತೇವೆ, ಇದು ಮಾಡ್ಕೊಂಡು ಕಾರ್ಯಗಳು ಮಾಡ್ಕೊತ ಹೋಗ್ತೀವಿ. ಯಾಕಂದ್ರೆ ಅರುಣ್ ಕಾಕ ಅವ್ರು ಏನದ ಆನಂದ ಏನದ ಮಂದಿ ಗೊತ್ತಾಗಬೇಕು, ಅದೇನದ ಪರಿಭಾಷೆಯಿಂದ ನೀವು ಇವತ್ತಿನ ಹೋಗ್ರಿ, ನಿಮ್ಗೆ ಏನೇ ಕೆಲಸ ಇತ್ತಪ್ಪ ಅಂದ್ರೆ ನೀವು ಹೋಗ್ಬೇಕಾದ್ರೆ ನೀವು ಹೋಗಿ ಪರಿಭಾಷೆ ಮಾಡ್ರಿ, ನಿಮ್ಮ ಕೆಲಸ ಒಂದು 4-5 ಭಾಷೆ ಹೋಗಿ ನಿಮ್ಮ ಕೆಲಸ ಆಗೋದು ಕೊಡ್ಬೇಕು. ಅದು ಭಾವ ಬೇಕು, ನಿಮ್ಮ ಶುದ್ಧ ಭಾವನೆ ನಾವು ಏನೇ ಬೇಕಾದ್ರೆ ಮಾಡಿ ಸಮರ್ಥ ಭಾವನೆ ಮಾಡ್ರಿ, ನೀವು ಉತ್ಕಂಠ ಭಾವನೆ ತಗೊಂಡು ಹಾಕೋದು. ಶುದ್ಧ ಭಾವನೆಯ ಸಮರ್ಥ ಭಾವನೆ ಅಲ್ಲಿ ಉತ್ಕಂಠ ಭಾವನೆ ಈಗ ಜಾಸ್ತಿ ದಿನ ಸಮಯ ತಗೋಬೇಕಾಗಲ್ಲ. ಆನಂದಾಶ್ರಮ ಯಾವುದೋ ಸಂಪ್ರದಾಯ ಅಲ್ಲ, ಆನಂದಾಶ್ರಮ ಯಾವುದೋ ಒಂದು ಇಲ್ಲ, ಆನಂದಾಶ್ರಮ ಪಂಥ ಜಾತಿ ಇದೆ, ಆನಂದಾಶ್ರಮ ಎಲ್ಲರೂ ಆನಂದಾಶ್ರಮ ಮಾನವ ಜಾತಿ ಜಾತಿ ಕಾಕೋರದ ಒಂದು ಅಲ್ಲೇ ಒಂದು ಏನು ನಿಶ್ಚಿತ ಅಪಕ್ಷ ಭಕ್ಷಣ ಅಪೇಕ್ಷ ಭಕ್ಷಣ ಮಾಡಿಬಿಟ್ರಿ, ಬಿಡಿಬೇಡ್ರಿ, ತಿನ್ಬೇಡ್ರಿ, ಬ್ಯಾಡಿ ಬಿಟ್ಟು ನಮ್ಗೆ ಬಂದರೆ ಇವತ್ತಿಗೆ ಯಾವ ಜಾತಿ ಕೇಳಿ ಕಾಕ 40 ವರ್ಷ ಆದರೆ ಯಾವ ಜಾತಿ ಇವತ್ತಿಗೆ ಯಾರು ಕೇಳಿಲ್ಲ. ಎಲ್ಲರಿಗೂ ಸಂಸ್ಕಾರ ಮಾಡೋ ಆಗ್ತದೆ, ಎಲ್ಲರಿಗೂ ಪೂಜಾ ಮಾಡೋ ಆಗ್ತದೆ, ಎಲ್ಲರಿಗೂ ಪೂಜೆ ಮಾಡ್ಬೋದು, ಎಲ್ಲರಿಗೆ ಅಲ್ಲಿ ಆನಂದಾಶ್ರಮದಾಗ ಏನು ನಡೀತಿತ್ತು ಉಪಕ್ರಮಗಳು ಎಲ್ಲರಿಗೂ ಕಳಿಸ್ತು, ಗುರುಚೇತ್ರ ಪಾಲನ ಎಲ್ಲರೂ ಕೊಟ್ಟು ನಿಮ್ಗೆ ಸುಳ್ಳು ಅನಿಸ್ಬೋದು. ಆನಂದಾಶ್ರಮ ಗುರುಚೇತ್ರ ಪಾಲನ ಹಿಂದೂ ಮುಸ್ಲಿಂ ಶಿಷ್ಯರು ಕೊಡ್ತಾರೆ, ಗುರುಚೇತ್ರ ಪಾಲನ ಮಾಡಿದರೆ ಕ್ರಿಶ್ಚಿಯನ್ ಶಿಕ್ಷಕರು ಕೊಡ್ತಾರೆ, ಗುರುಚೇತ್ರ ಪಾಲನೆ ಕೊಡ್ತಾರೆ. ಇಲ್ಲ ಎಲ್ಲರೂ ಪೂಜಾ ಮಾಡಿ ಎಲ್ಲರಿಗೂ ಮಾಡಿರೋಲ್ಲ. ಅಲ್ಲಿ ಆನಂದಾಶ್ರಮದಾಗ ಯಾವುದೇ ರೀತಿಗೆ ಎಲ್ಲರಿಗೂ ಹಾಕ್ಕೊಟ್ಟಾರೆ. ಹೆಣ್ಮಕ್ಳಿಗೆ ಗುರುಚೇತ್ರ ಮಾಡಲಿಕ್ಕೆ ಯಾರು ಹೆಣ್ಮಕ್ಳು ಗುರುಚೇತ್ರ ಓದೋದು ಯಾಕೆ ಗುರುಚೇತ್ರದ ಹೆಣ್ಮಕ್ಳು ಅಧ್ಯಾಯ ಅಲ್ಲ, ಹೆಣ್ಮಕ್ಳು ಯಾವ ರೀತಿ ಇರಬೇಕು ಅನ್ನೋದೊಂದು ಅಧ್ಯಾಯ ಅಲ್ಲ. ಹ್ಯಾಂಗೆ ಗೊತ್ತಾಗ ಇಷ್ಟೇ ಹೆಣ್ಮಕ್ಳು ಗುರುಚೇತ್ರ ಯಾವ ನೋಡ್ಬೇಕು, ಪಾಳಿ ಏನಿಲ್ಲ ಪಾಳಿ ಬಿಟ್ಟು, ಯಾಕಂದ್ರೆ 7 ದಿವಸ ಇರ್ತದೆ, 7 ದಿವಸದಿಂದ 4 ದಿವಸ ಬಿಟ್ಟು ಅದು ಪಾಳಿ ನೋಡಿ ಗುರುಚೇತ್ರ ನೋಡಬೇಕು. ಈ ರೀತಿ ಒಂದು ಆನಂದ ಸಂಸ್ಕಾರ, ಈ ಒಂದು ಸಂಸ್ಕಾರ ಮತ್ತು ಈ ಒಂದು ಸಂಸ್ಕೃತಿ ಮತ್ತೊಂದು ಈ ಒಂದು ಸಂಸ್ಕೃತ ಇವು ಮೂರು ಉಳಿಬೇಕು ಅಂತ ತಿಳ್ಕೊಂಡು ಆನಂದಾಶ್ರಮ ಯಾವಾಗ ಒಂದು ಕಾರ್ಯವನ್ನು ಮಾಡ್ಕೊತಿರ್ತದೆ. ಈಗ ನಾವು ಮ್ಯಾನೇಜರ್ ಕಾರ್ಯ ಮಾಡೋದು ನಿಮಗೆ ನಿಮ್ಮ ಸಲ ಕಲ್ಯಾಣಾಶ್ರಮ ಕಾರ್ಯಕ್ರಮ ಮಾಡ್ತೇವೆ, ನೀವು ಪರಿಚಯ ಆಗಬೇಕು ಆನಂದಾಶ್ರಮ, ನೀವು ಆನಂದಾಶ್ರಮ ಹೋಗ್ಬೋದು, ನೋಡ್ಬೋದು, ಅದೇನು ನಡೀತದೆ ಅದ್ರ ಲಾಭ ತಗೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ. ನಮ್ದೇನು ಬೇರೆ ಏನೋ ಉದ್ದೇಶ ಇಲ್ಲ, ನಮ್ಮದೇನು ಇಲ್ಲ, ನಿಮ್ಮ ಸಲ ನೀವು ಕಲ್ಯಾಣ ಕಾರ್ಯ ಮಾಡ್ತೇವೆ. ಅದಕ್ಕೆ ನೀವು ಏನೋ ಆನಂದಾಶ್ರಮ ಬರ್ಬೋದು, ಆನಂದಾಶ್ರಮ ಬಂದು ನೀವು ಏನು ಕೆಲಸ ಮಾಡ್ಕೋಬೋದು. ಇಲ್ಲೆಲ್ಲ ಆನಂದಾಶ್ರಮ ಪರಿವಾರದ ಕಾಕನ್ನು ನೂತನಾಶ್ರಮ ಪರಿವಾರ ಸ್ಥಾಪನೆ ಮಾಡೋದು, ಎಷ್ಟು ಮಂದಿ ನೂತನಾಶ್ರಮ ಪರಿವಾರದ ಆ ಒಂದು ನೂತನಾಶ್ರಮ ಪರಿವಾರದ ಸಹಾಯದಿಂದ ಈ ಕಾರ್ಯಕ್ರಮ ಮಾಡ್ತೀವಿ. ಒಂದು ವರ್ಷ ನಾವು ಸುಮ್ಮನೆ ಯಾವುದೇ ಕಾರ್ಯಕ್ರಮ ಮಾಡೋದೇ ಕಾರ್ಯಕ್ರಮ ಮಾಡೋದು ಮಾಡ್ತೇವೆ. ನೀವೆಲ್ಲ ಸಹಕಾರ ಕೊಟ್ಟರು ಮಾಡೇ ಮಾಡ್ತೀವಿ. ನೋಡಿರಿ ಯಾರ್ಯಾರು ಚಮತ್ಕಾರ ಮಾಡಿ ಒಬ್ಬನೇ ಹಾಕ್ಬಿಡ್ತೇವೆ ಮಾಡೋದು, ಲೋಕ ಬೇಕೇ ಬೇಕು, ಲೋಕ ಹೊರಗಡೆ ಬೇಕೇ ಲೋಕ ಹೋಗಬೇಕು ಅಷ್ಟೇ. ನಾವೆಲ್ಲರೂ ಏನೇನು ನೋಡ್ಬೋದು, ನಾವು ದುಡಿದು ಏನು ಭಿಕ್ಷೆ ಬರ್ತದೆ ಆ ಭಿಕ್ಷೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಭಿಕ್ಷೆದಾಗ ನಾವು ಊಟ ಮಾಡಿದ್ದೇನು ಎಲ್ಲರಿಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಏನು ಉಳಿತದೆ ಅದು ಆನಂದಾಶ್ರಮ ಸಂಬಂಧಪಟ್ಟು ಮಾಡ್ತೀವಿ. ಇದು ನಮ್ಮ ಕೆಲಸ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಇದೇ ರೀತಿ ನಾವು ಈಗ ಈ ಸಲ ಕಾರ್ಯಕ್ರಮದಾಗ ನಾವು ಆನಂದಾಶ್ರಮದ ನಾವೇನೇನು ಹೊರಗಡೆ ಮಾಡಿದ್ದೇವೆ, ಆನಂದ ಸಭಾಕರು, ಆನಂದ ಸೇವಕರು, ಆನಂದ ನೂತನ ಪರಿವಾರ ಇವೆಲ್ಲ